ಹಲೋ ಎವ್ರಿವನ್ ಹೇಗಿದ್ದೀರಾ? ನಮಸ್ಕಾರ ಎಲ್ಲರಿಗೂ. ಇವತ್ತು ಮಾಡೋಣ ಶಾವ್ಗೆ ಉಪ್ಪಿಟ್ಟು. ಇದರಲ್ಲಿ ನಾನು ಯಾವಾಗೂ ತುಂಬ ವೆಜಿಟೇಬಲ್ಸ್ ಆ್ಯಡ್ ಮಾಡಿ ಮಾಡ್ತೀನಿ. ಇದೊಂಥರ ವೆಜಿಟೇಬಲ್ ಇಂಟೇಕ್ ಇನ್ಕ್ರೀಸ್ ಮಾಡೋಕ್ಕೆ ಇದೊಂದು ರೀಸನ್ ಅನ್ಕೋಬೋದು. ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಸೊ ದ್ಯಾಟ್ ಬೇಗ ಬೇಗ ಕುಕ್ ಆಗಲಿ ಅಂತ. ಬೀನ್ಸ್ ಕಟ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ದಂಗೆ ಕ್ಯಾಬೇಜ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದ್ದೀವಿ. ಇದರಲ್ಲಿ ಕಲರ್ಡ್ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು. ಗ್ರೀನ್ ಕ್ಯಾಪ್ಸಿಕಮ್ ಟೇಸ್ಟ್ ಕುಕ್ ಆಗಿ ಚೆನ್ನಾಗಿ ಬರುತ್ತೆ. ನಾನು ಮಸಾಲೆ ಹಾಕೋದ್ರಿಂದ ಎಷ್ಟು ವೆಜಿಟೇಬಲ್ಸ್ ಬೇಕಾದರೂ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಆನಿಯನ್ ಚಾಪ್ ಮಾಡ್ಕೊಳ್ಳೋಣ. ನಾನು ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕ ಟೊಮೆಟೊನ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇದೊಂದು ಕಲರ್ಫುಲ್ ಬೋಟ್ ಥರ ಕಾಣ್ತಿದೆ. ಸೊ ಇಟ್ ದ ರೇನ್ಬೋ ಇಸ್ ದ ಗೋಲ್ ಹಿಯರ್. ಇಲ್ಲಿ ಆ್ಯಡ್ ಮಾಡೋಣ ಗ್ರೀನ್ ಚಿಲ್ಲಿ ಆ್ಯಂಡ್ ದೆನ್ ಕರಿ ಲೀವ್ಸ್ ಆ್ಯಂಡ್ ಆನಿಯನ್ ಹಾಕಿ ಚೆನ್ನಾಗಿ ಪಿಂಕ್ ಆಗೋವರೆಗೂ ಕುಕ್ ಮಾಡಿದ್ದೀನಿ. ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕುಕ್ ಮಾಡೋಣ. ಟೊಮೆಟೊ ಹಾಕಿದ್ದೀನಿ ಮತ್ತು ಹಿಂಗೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬೀನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಿದ್ದೀನಿ. ಈಗ ಕ್ಯಾಬೇಜ್ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕುಕ್ ಆದಮೇಲೆ ಇದರಲ್ಲಿ ಜೀರಾ ಪೌಡರ್, ಧನಿಯಾ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ. ಮತ್ತೆ ಲಾಸ್ಟ್‌ಲಿ ಒಂದು ಮಸಾಲೆ ಹಾಕ್ತೀನಿ. ಇದರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಫಸ್ಟ್ ಶಾವಿಗೆ ಹಾಕ್ಕೊಳ್ಳೋಣ. ಒಂದು 3 ಕಪ್ಸ್ ಅಷ್ಟು ಶಾವಿಗೆ ಹಾಕ್ಕೊಂಡಿದ್ದೀನಿ. ಈ ಮಸಾಲೆಯಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ನಾನು ಇದರಲ್ಲಿ ಪಾವ್ ಭಾಜಿ ಮಸಾಲ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಏನಾಗುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಧನಿಯಾ ಹಾಕ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಇದನ್ನ ಮಿಕ್ಸ್ ಮಾಡೋಣ. ಇದು ಸ್ಟೀಮ್ ಆಗಿ ಕುಕ್ ಆಗಿದೆ, ರೆಡಿ ಟು ಈಟ್.